ಇಲ್ಲೊಬ್ಬ ಆಧುನಿಕ ರಸಿಕ ಬಾ ಬಾ ಮಂಚಕ್ಕೆ ಬಾ ನಂಗೆ ನೀನೇ ಬೇಕು ಅಂಥೇಳಿ ಲೋಲನಂತೆ ವರ್ತಿಸಿದ್ದಾನೆ. ನಂಗೆ ಮಜಾ ಬೇಕು ಮಂಚಕ್ಕೆ ಬಾ ಎಂದ ಸ್ವಾಮೀಜಿ ಸೈಟ್ ಕೊಡಿಸ್ತೇನೆಂದು ಸ್ವಾಮೀಜಿಯಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಆರೋಪ. ದಿನಕ್ಕೆರಡು ಸುದ್ದಿ ಲೈಂಗಿಕ ಕಿರುಕುಳದ್ದೇ. ನಂಗೆ ಮಜಾ ಬೇಕು ಮಂಚಕ್ಕೆ ಬಾ ಎಂದ ಸ್ವಾಮೀಜಿ ಸೈಟ್ ಕೊಡಿಸ್ತೇನೆಂದು ಸ್ವಾಮೀಜಿಯಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಆರೋಪ. ಮಂಚಕ್ಕೆ ಬಾ ನಂಗೆ ಮಜಾ ಬೇಕು ನಿಂಗೆ ಹಣ ಬೇಕಾ ಎಂದ ಕಾಮಿ ಸ್ವಾಮೀಜಿ. ಬಲಗೈಗೆ ರುದ್ರಾಕ್ಷಿ ಮಾಲೆ ಬೇಕು ಅಂತ ಕೇಳೋ ಸ್ವಾಮೀಜಿಗಳನ್ನ ನೋಡಿದ್ದೀವಿ. ಆದರೆ ನನಗೆ ಮಜಾ ಬೇಕು ಹತ್ರಕ್ಕೆ ಬಾ ಅಂತ ಕರೆದಿದ್ದಂತೆ. 13 ಲಕ್ಷ ರೂಪಾಯಿ ಮೌಲ್ಯದ ಸೈಟನ್ನು 12 ಲಕ್ಷಕ್ಕೆ ಕೊಡಿಸೋದಾಗಿ ಮಾತುಕತೆ. ಆದರೆ ತಮ್ಮ ಬಳಿ 8 ಲಕ್ಷ ರೂಪಾಯಿ ಮಾತ್ರ ಇದೆ ಎಂದು ಮಹಿಳೆ ಹೇಳಿದ್ದರು. ಹೀಗಾಗಿ ಉಳಿದ ಹಣಕ್ಕೆ ಸಹಾಯ ಮಾಡುವುದಾಗಿ ಹೇಳಿದ್ದ ಸ್ವಾಮೀಜಿ ಮಹಿಳೆ ಬಳಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಮತ್ತೊಬ್ಬರಿಗೆ ಕೊಡಿಸಿದ್ದ ಸ್ವಾಮೀಜಿ. 1 ವರ್ಷ ಕಳೆದರೂ ಸೈಟ್ ಇಲ್ಲ, ಅಡ್ವಾನ್ಸ್ ಕೂಡ ಇಲ್ಲ. ಹಣ ವಾಪಸ್ ಕೇಳಿದಾಗ ಲೈಂಗಿಕ ಕಿರುಕುಳ ಎಂದು ಆರೋಪ. ದೊಡ್ಡಬಳ್ಳಾಪುರ ಮೆಳಕೋಟೆಯ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಸ್ವಾಮೀಜಿ ಕೃತ್ಯವೆಸಗಿದ್ದಾರೆ. ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಆಡಿಯೋ ವಿಡಿಯೋ ಸಾಕ್ಷ್ಯಗಳ ಸಹಿತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅತ್ತ ಸ್ವಾಮೀಜಿಯು ಮಹಿಳೆಯ ವಿರುದ್ಧ ಪ್ರತಿದೂರನ್ನು ಕೊಟ್ಟಿದ್ದಾರೆ. ನೋಡಿ, ಈ ಕತೆಗಳೇ ಹಂಗೆ, 2 ಕಡೆಗಳಲ್ಲೂ ಕೂಡ ಕತೆಗಳು ಹುಟ್ಕೊಂಡಿರ್ತವೆ. ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಸ್ವಾಮೀಜಿ ಆರೋಪ. ನೋಡಿ, ಅಲ್ಲೊಂತರಹದ ಪ್ರತಿ ಆರೋಪ ಇದೆ. ಬಾಬಾ ಮಂಚಕ್ಕೆ ಬಾ ಅಂಥೇಳಿ ಎಮ್ಮ ಹೇಳುತ್ತೆ, ಇಲ್ಲ ನಾನು ಕರೆದಿಲ್ಲ, ನನ್ನನ್ನು ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡ್ತಾ ಐತಿ ಎಮ್ಮ ಅಂಥೇಳಿ ಈ ವಯ್ಯ. ಇಬ್ಬರಲ್ಲಿ ಯಾವುದು ಕರೆಕ್ಟು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕು. ಇಲ್ಲಿ ಕೆಲವೊಂದು ಘಟನೆಗಳಲ್ಲಿ ಈ ಕಡೆಯಿಂದಲೂ ಕೂಡ ಪ್ರವೋಕ್ ಆಗಿರುತ್ತೆ. ಹೆಣ್ಣು ಮಕ್ಕಳು ತೀರಾ ಸಂಭಾವಿತರು ಅನ್ನೋ ವಾದದಲ್ಲಿ ನಾವಿಲ್ಲ. ಮಹಿಳೆಯರು ಸದಾಕಾಲ ಸಂಸ್ಕಾರವಂತರು ಅನ್ನೋ ವಾದದಲ್ಲೂ ನಾವಿಲ್ಲ. ಈ ಕಡೆಯಿಂದ ಪ್ರವೋಕ್ ಆದ್ರೇನೆ ಆ ಕಡೆಯಿಂದ ಬೆಂಕಿ ಹೊತ್ಕೊಳ್ಳೋದು. ಈ ಪ್ರಕರಣದಲ್ಲಿ ಹಂಗೆ ಆಗಿದೆಯೋ ಅದು ಪೊಲೀಸರು ಹೇಳಬೇಕು. ಮಂಚಕ್ಕೆ ಬಾ ಅನ್ನೋದು ಕೂಡ ತಪ್ಪೆ, ಮಂಚಕ್ಕೆ ಬರಮಾಡಿಕೊಳ್ಳುವಂತೆ ಆಹ್ವಾನ ಕೊಡೋದು ಆ ಕಡೆಯಿಂದ ಅದು ತಪ್ಪೆ. ಎರಡೂ ಕೂಡ ಅಪರಾಧ. ಸೊ ಈ ಪ್ರಕರಣದಲ್ಲಿ ಏನಾಗಿದೆಯೋ, ಅಥವಾ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆಯೋ, ಅಥವಾ ಹೀಟು ತುಂಬಿಕೊಂಡಿರೋ ಈ ಕಾವಿ ಒಳಗಿನ ಕಾಮ ಹೊರಗೆ ಬಂತೋ, 2 ಕಡೆಯಿಂದಲೂ ಕೂಡ ತಪ್ಪಾಗಿದೆಯೋ ಈ ಬಗ್ಗೆ ತನಿಖೆ ನಡೀತಾ ಇದೆ. 13 ಲಕ್ಷ ರೂಪಾಯಿ ಮೌಲ್ಯದ ಸೈಟನ್ನು 12 ಲಕ್ಷಕ್ಕೆ ಕೊಡಿಸೋದಾಗಿ ಮಾತುಕತೆ ಆಗಿತ್ತಂತೆ. ಆದರೆ ತಮ್ಮ ಬಳಿ 8 ಲಕ್ಷ ರು ಮಾತ್ರ ಇದೆ ಎಂದು ಮಹಿಳೆ ಹೇಳಿದರು. ಹೀಗಾಗಿ ಉಳಿದ ಹಣಕ್ಕೆ ಸಹಾಯ ಮಾಡುವುದಾಗಿ ಹೇಳಿದ ಸ್ವಾಮೀಜಿ ಮಹಿಳೆ ಬಳಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಮತ್ತೊಬ್ಬರಿಗೆ ಕೊಡಿಸಿದ್ದ ಸ್ವಾಮೀಜಿ 1 ವರ್ಷ ಕಳೆದರೂ ಸೈಟ್ ಇಲ್ಲ, ಅಡ್ವಾನ್ಸ್ ಕೂಡ ಇಲ್ಲ, ಹಣ ವಾಪಸ್ ಕೇಳಿದಾಗ ಲೈಂಗಿಕ ಕಿರುಕುಳ ಎಂದು ಆರೋಪ. ದೊಡ್ಡಬಳ್ಳಾಪುರದ ಮಹಿಳೆಯಿಂದ ಈ ತರಹದೊಂದು ಆರೋಪ ವ್ಯಕ್ತವಾಗಿದೆ. ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಮಹಿಳೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಜೊತೆಗೊಂದಷ್ಟು ದಾಖಲೆ ಇಟ್ಕೊಂಡಿದ್ದಾರೆ. ಅದು ಆಡಿಯೋ ಮುಖಾಂತರವಾಗಿರಲಿ, ವಿಡಿಯೋ ಮುಖಾಂತರವಾಗಿರಲಿ, ಸಾಕ್ಷ್ಯಗಳ ಸಹಿತ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇತ್ತ ಸ್ವಾಮೀಜಿಯು ಕೂಡ ಕೌಂಟರ್ FIR ಅನ್ನು ಕೂಡ ಮಾಡಿದ್ದಾರೆ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಸ್ವಾಮೀಜಿ ಆರೋಪ. ಈ ಆರೋಪ ಪ್ರತ್ಯಾರೋಪದ ನಡುವೆ ತನಿಖೆ ಎತ್ತ ಸಾಗುತ್ತಿದೆ ಅನ್ನುವುದೇ ಪ್ರಶ್ನಾರ್ಥಕ ಚಿಹ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.